ಹಾಯ್, ಇದು ಕಂಟಿನ್ಯೂಷನ್ ವ್ಲಾಗ್ ಆಗುತ್ತೆ. 12ವರೆಗೆಲ್ಲ ರೀಚ್ ಆದ್ವಿ ನಮ್ಮ ಅತ್ತೆ ಅವ್ರ ಮನೆಗೆ ಅಂತ. ನಾನ್ ಬಂದಿರೋದು ಇದೇ ಫಸ್ಟ್ ಟೈಮ್. ಚನ್ನಸಂದ್ರದಲ್ಲಿ ನಡೀತಾ ಇರೋ ಊರ ಹಬ್ಬ ಇದು. ಹೋಗಿದ್ದೇನೆ, ಎಲ್ಲಾರನ್ನು ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತು ಮನೇಲೆ ಇದ್ದು ಹಾಗೆ ಏನೋ ದೇವಸ್ಥಾನಕ್ಕೆ ಹೊಡ್ಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ವಿ. ಇನ್ನು ಜನ ಯಾರು ಅಷ್ಟಾಗಿರ್ಲಿಲ್ಲ. ನಾವು ಹೋಗೋಷ್ಟ್ರಲ್ಲಿ ಬೆಳಗ್ಗೆನೆ ಎಲ್ಲ ಪೂಜೆ ಆಗಿತ್ತಲ್ವಾ. ಇನ್ನು ಮಧ್ಯಾಹ್ನದ ಮೇಲೆ ಅಷ್ಟೇನಿರ್ಲಿಲ್ಲ, ಹೋಗ್ತಾ ಬರ್ತಾ ಇದ್ರು ಅಷ್ಟೇ. ಊಟಕ್ಕಂತ ಕೂತ್ಕೊಂಡ್ವಿ, ಆದ್ರೆ ಚಾರು ಊಟ ಮಾಡ್ತಾ ಇರಲಿಲ್ಲ. ಅವಳು ತಿನ್ನು ಅಂದ್ರೆ ತಿಂದಿಲ್ಲ. ಅವರು ಎಲ್ಲರ ಮುಂದೆ ತಿನ್ನೋದಕ್ಕೆ ನಾಚಿಕೆ ಪಡ್ಕೊಂತಾ ಇದ್ಲು. ಅಂದ್ರೆ ಅವ್ರ ಏಜಿನ ಮಕ್ಕಳು, ಸ್ಕೂಲ್ ಮಕ್ಕಳು ಆದ್ರೂ ತಿನ್ಬೋದಾಗಿತ್ತು. ಎಲ್ಲ ದೊಡ್ಡವರು ಇದೇ ಫಸ್ಟ್ ಟೈಮ್ ಅಲ್ವಾ ಹೊರಗಡೆ ಬಂದಿದ್ದು, ತಿಂತಾ ಇದ್ದಿದ್ದು. ಸರಿ ಅಂತ ನಾನು ಊಟ ತಿನ್ನಿಸ್ಬಿಟ್ಟು ಇನ್ನು ಮಕ್ಕಳು ಆಟ ಆಡ್ತಾ ಇದ್ರು. ಮನೆಗೆ ಓಡೋಣ ಅನ್ಕೊಂಡಿದ್ವಿ. ರಾಜು ಎಷ್ಟೊತ್ತಾದ್ರು ಬರ್ಲಾ ಇಲ್ಲ, ಕಾಯ್ಕೊಂಡಿದ್ದು. ಅಲ್ಲೇ ಉಳ್ಕೊಬೇಕಾಯ್ತು. ಇನ್ನು ಯಾವತ್ತೋ ಬರೋದು ಹೋಗೋದು, ಇನ್ನು ಯಾಕೆ ಇವತ್ತು ಹೋಗೋದು, ಇವತ್ತೊಂದ್ ದಿವಸ ಇಲ್ಲೇ ಇರಿ ಅಂತೆ. ಅಲ್ಲೇ ಮಳೆ ಮಳೆ ಅದೇ ಟೈಮ್ಗೆ ಬರ್ತಡೇ ಬೇರೆ ಇತ್ತು. ಅದನ್ನ ಮುಗಿಸ್ಕೊಂಡು ಇನ್ನು ಬೆಳಗಿನ ಜಾವ 5 ಗಂಟೆಗೆ ಹೋಗ್ಬೇಕಾಗಿತ್ತು. ಮಕ್ಕಳು ಸ್ಕೂಲ್ ಇತ್ತಲ್ವ ಅಂತ ಹೇಳಿ ಹೋದ್ವಿ.